ಪತ್ರಕರ್ತರು ಎಲ್ಲೆಲ್ಲಿ ಹುಡುಕಿ ಆಳ ಅಗಲ ಬಗೆದು ತರ್ತಾರೆ ಅನ್ನೋದಕ್ಕೆ ಸಾಕ್ಷಿ ಇದೊಂದು ಸುಜಾತಾ ಭಟ್ ಅವರ ಕೇಸ್. ಅನನ್ಯ ಭಟ್ ತಾಯಿ ಅಂತ ಹೇಳಿಕೊಂಡು ಬಂದಂತಹ ಸುಜಾತಾ ಭಟ್ ಅವರು ಏನಾಗಿದ್ರು, ಎಲ್ಲಿದ್ದರು? ಪ್ರಭಾಕರ್ ದಂಪತಿಗಳಿಬ್ಬರು ಪದವೀಧರರು. ಪ್ರಭಾಕರ್ ವಿದ್ಯಾರ್ಥಿ ದಿಸೆಯಲ್ಲಿ ಒಳ್ಳೆಯ ಕ್ರೀಡಾಪಟು ಕೂಡ. ಮಕ್ಕಳಿಲ್ಲದ ಈ ದಂಪತಿಗಳು ನಾಯಿಗಳನ್ನು ಕುಟುಂಬ ಸದಸ್ಯರಂತೆ ನೋಡಿಕೊಳ್ಳುತ್ತಿದ್ದಾರೆ. ಬಟ್ ನೀವು ನೋಡಿದ ಹಾಗೆ ಸುಜಾತಾ ಅವರು ಹೇಗೆ? ಒಂದು ಪಂಚಾಯಿತಿ ಚುನಾವಣೆಯಲ್ಲೂ ಕೂಡ ನಿಲ್ಲಕ್ಕೆ ಅವ್ರಿಗೆ ಒತ್ತಡನೂ ಬಂದಿತ್ತು. ಎಲ್ಲಿ? ರಿಪ್ಪನ್ಪೇಟೆನಲ್ಲೇ. ಇವ್ರನ್ನ ಬಿಟ್ಟರೋ ಏನು ಮಾಡಿದ್ರೆ ಗೊತ್ತಿಲ್ಲ. ಇವ್ರ ಹತ್ರ ಅಂತೂ ಇರಲಿಲ್ಲ. ಅವ್ರು ಮೊದಲ ಹೆಂಡತಿ ಕೊನೆಗೆ ಅವರೊಬ್ಬರು ಮಗಳಿದ್ಲು ಕುಂದಾಪುರದಲ್ಲಿದ್ದಾರೆ. ನನ್ನ ಪತ್ರಿಕೆಯಲ್ಲಿ ಬಂದ ವರದಿಗೆ ನಾನು ಬದ್ಧನಾಗಿದ್ದೇನೆ. ಅವತ್ತು ಮಾಡಿದ್ದು ನಿಜ, ನೋಡಿದ್ದು ನಿಜ, ರಿಪ್ಪನ್ಪೇಟೆಯಲ್ಲಿ ಇದ್ದಿದ್ದು ನಿಜ. ಇದಕ್ಕೆ ನಾನು ಬದ್ಧನಾಗಿದ್ದೀನಿ. ಕರೆಕ್ಟ್. ನಾನು ವರದಿ ಬದ್ಧನಾಗಿದ್ದೀನಿ. ಆ ವರದಿ ಏನಾದ್ರು ಸುಳ್ಳು ಅಂತೇಳಿ ಯಾರು ಚಾಲೆಂಜ್ ಮಾಡಿದ್ರೆ ಮಾಡಿ. ನಮಸ್ಕಾರ, ನಾನು ನಿಮ್ಮ ಕಿರಿಕೀರ್ತಿ. ಇವರು ಇತ್ತೀಚೆಗೆ ಬಹಳ ಒಂದು ದೊಡ್ಡ ಏನಂತಾರೆ ಅದಕ್ಕೆ, ಸುಳ್ಳನ್ನು ಭೇದಿಸಿದ ಒಬ್ಬ ವ್ಯಕ್ತಿ. ಅಂದರೆ ಅವರು ಪಾಪ ಇವಾಗ ಅದನ್ನು ಭೇದಿಸಬೇಕು ಅಂತಲ್ಲ, ಅದು ಯಾವಾಗಲೂ ನಡೆದ ಒಂದು ವರದಿ, ಒಂದು ಘಟನೆ. ಆದರೆ ಅದು ಇವಾಗ ಕೆಲವರಿಗೆ ಶಾಪವಾಗಿ ಪರಿಣಮಿಸಿಬಿಟ್ಟಿದೆ. ಪತ್ರಕರ್ತರು ಎಲ್ಲೆಲ್ಲಿ ಹುಡುಕಿ ಆಳ ಅಗಲ ಬಗೆದು ತರ್ತಾರೆ ಅನ್ನೋದಕ್ಕೆ ಸಾಕ್ಷಿ ಇದೊಂದು ಸುಜಾತಾ ಭಟ್ ಅವರ ಕೇಸ್. ಅನನ್ಯ ಭಟ್ ತಾಯಿ ಅಂತ ಹೇಳಿಕೊಂಡು ಬಂದಂತಹ ಸುಜಾತಾ ಭಟ್ ಅವರು ಏನಾಗಿದ್ದರು, ಎಲ್ಲಿದ್ದರು ಅನ್ನೋದನ್ನು ತಿಳ್ಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಹೋದಾಗ ಒಂದು ಪತ್ರಿಕೆಯ ಲೇಖನ ಒಂದು ನಮ್ಮ ಕಣ್ಣೆದುರುಗಡೆ ಬರುತ್ತೆ. ಅದು 2003ರಲ್ಲಿ ಪ್ರಕಟ ಆಗಿರುತ್ತೆ. ಕಮಲವಾಣಿ ಅಂತ. ನನ್ನ ಹತ್ರ ಇದೆ ಪುಸ್ತಕ, ಈಗ ಇಲ್ಲಿದೆ. ಅವತ್ತು ವಿಶೇಷ ಸಂಚಿಕೆ. ಅದರಲ್ಲಿ ಪೇಜ್ ನಂಬರ್ 13ನಲ್ಲಿ ಶ್ವಾನ ಪ್ರೇಮಿಗೊಂದು ಆಸರೆ ಕೊಡಿ ಅಂತ ಹೇಳಿ ಒಂದು ಲೇಖನ ಪಬ್ಲಿಷ್ ಆಗಿತ್ತು. ಈ ರಿಪ್ಪನ್ಪೇಟೆಯಿಂದ ಬರ್ತಿದ್ದಂತಹ ಕಮಲವಾಣಿ ಪತ್ರಿಕೆಯ ಸಂಪಾದಕರಾಗಿರುವಂತಹ, ಈಗ ಒಂದು 4-5 ವರ್ಷದಿಂದ ಅವರನ್ನು ನಿಲ್ಲಿಸಿದಾರಂತೆ. ಈಗ ಬೇರೆ ಪತ್ರಿಕೆಯಲ್ಲಿ ಉಪಸಂಪಾದಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಆ ದಿನ ಕಮಲವಾಣಿಯ ಸಂಪಾದಕರಾಗಿದ್ದಂತಹ ತಾಮ ನರಸಿಂಹ ಅವರು ರಿಪ್ಪನ್ಪೇಟೆಯಿಂದ ನೇರವಾಗಿ TV ವಿಕ್ರಮದ ಸ್ಟುಡಿಯೋಗೆ ಬಂದಿದ್ದಾರೆ. ಈಗ ನನ್ನಲ್ಲಿ ಒಂದಿಷ್ಟು ಕುತೂಹಲಗಳಿದೆ, ವಿಷಯಗಳಿದೆ, ತಿಳ್ಕೋಬೇಕು. ಅದಕ್ಕೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ನರಸಿಂಹ ಸರ್, ನಮಸ್ಕಾರ. ನಮಸ್ಕಾರ. ಹೇಗಿದ್ರಿ? ಚೆನ್ನಾಗಿದೆ. ರಿಪ್ಪನ್ಪೇಟೆ ಮಳೆ ಬೆಳೆ ಎಲ್ಲ? ಮಳೆ ಇದೆ. ಚೆನ್ನಾಗಿದೆ ಅಲ್ಲ? ಚೆನ್ನಾಗಿದೆ. ಇಲ್ಲಿ ಸುಮಾರು ಜನ ಊರು ಬಿಟ್ರಲ್ಲ, ಇವಾಗ ಚೆನ್ನಾಗಿರುತ್ತೆ ಬೆಳೆ. ಹೇಳಿ, ಇದು ಕಮಲವಾಣಿಯಲ್ಲಿ ಬಂದಂತಹ ವಿಶೇಷ ಸಂಚಿಕೆ 2003ರಲ್ಲಿ ಶ್ವಾನ ಪ್ರೇಮಿಗೊಂದು ಆಸರೆ ಕೊಡಿ. ಹತ್ರ ಹಂಗೆ ಕಾಣ್ತಾ ಇದ್ದಾರೆ. ಸುಜಾತಾ ಅವರೇನಾ? ಹಾಂ, ಸುಜಾತಾ ಅವರು. ಹೌದಾ? ಇದೇ ಸುಜಾತಾ ಭಟ್? ಸುಜಾತಾ ಭಟ್. ಈಗ ಸ್ವಲ್ಪ ಏಜ್ ಆಗಿದೆ. ಹಾಂ, ಅವ್ರು ಸ್ವಲ್ಪ ಹೆಂಗೆ ಆಯ್ತು, 22 ವರ್ಷ ಆಯ್ತಲ್ಲ. ಅದಾದ್ಮೇಲೆ ಹೌದು. ಹೇಳಿ, ಈ ಸುಜಾತಾ ಭಟ್ ಅವರು ನಿಮಗೆ ಅಂದರೆ ಈ ಲೇಖನದಿಂದ ಪರಿಚಯ ಆದ್ರ ಅಥವಾ ಮುಂಚೆನೇ ಪರಿಚಯ ಇದ್ರ? ಪ್ರಭಾಕರ್ ಬಾಳಿಗ ಅವರ ಪರಿಚಯದಿಂದಾಗಿ ಸುಜಾತಾ ಅವರು ನಿಮಗೆ ಪರಿಚಯನ? ನನ್ನ ಪತ್ರಿಕೆ ಇತ್ತು, ಸುಮಾರು 6 ಪುಟದ ಪತ್ರಿಕೆ. ಅದು ವಾರ ಪತ್ರಿಕೆ. ನಾನು ಅದರ ನೆನಪಿಗಾಗಿ ವರ್ಷ ಒಂದು ವಿಶೇಷ ಸಂಚಿಕೆಯನ್ನು ತರುವಂಥ ಒಂದು ಹವ್ಯಾಸ ಇಟ್ಟು ರಿಪ್ಪನ್ಪೇಟೆನಲ್ಲಿ ಜಿಲ್ಲಾ ಮಟ್ಟದಲ್ಲಿ ಆ ಪತ್ರಿಕೆ ಎಲ್ಲ ಕಡೆ ಹೋಗ್ತದೆ. ರಾಜ್ಯಾದ್ಯಂತನೂ ಕೂಡ ಅಂಚೆಯಲ್ಲಿ ಹೋಗ್ತಾಯಿದೆ. ಆ ಥರದ್ದು ಒಂದು ಪತ್ರಿಕೆ. ಅದಕ್ಕೆ ಒಂದು ನೆನಪಿಗಾಗಿರಲಿ ಅಂತ ಆ ಸಂಚಿಕೆ ಒಳಗೆ ಕವನಗಳು, ಕತೆಗಳು, ಬರಹಗಳು, ಇವುಗಳ ಎಲ್ಲವನ್ನು, ಊರಿನ ಪ್ರಮುಖರ ಒಂದಿಷ್ಟು ವಿಶೇಷಗಳು ಇವೆಲ್ಲವನ್ನು ಕೂಡ ಆ ಸಂಚಿಕೆಯಲ್ಲಿ ನಾನು ಬರೆದು ಅದನ್ನು ಬಿಡುಗಡೆ ಮಾಡ್ತಿದ್ದೆ. ಬಿಡುಗಡೆ ಅಂತ ಹೇಳಿದರೆ ಎಲ್ಲದನ್ನೂ ಬಿಡುಗಡೆ ಮಾಡಲಿಲ್ಲ, ಕೆಲವೊಂದು ಗಿಫ್ಟ್ ಟೈಪ್ ಎಲ್ಲ ನಮ್ಮ ಚಂದಾದಾರರಿಗೆ ಅದನ್ನು ಕಳಿಸುವಂಥದ್ದು. ನಾನು ಕೂಡ ಹೊಸನಗರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷನೂ ಕೂಡ. ಸೂಪರ್. ಆಮೇಲೆ ಕಾರ್ಯನಿರತ ಪತ್ರಕರ್ತರ ಸಂಘ ಶಿವಮೊಗ್ಗ ಜಿಲ್ಲೆಯ ಸದಸ್ಯನೂ ಕೂಡ ಆಗಿದ್ದೆ. ಈಗ ಹೊಸನಗರದಲ್ಲಿ ಮಲೆನಾಡು ವಾಯ್ಸ್ ಅಂತೇಳಿ ಒಂದು ಪತ್ರಿಕೆ ಇದೆ. ಅದರ ಉಪಸಂಪಾದಕರಾಗಿ ಕೆಲಸ ಮಾಡ್ತಾಯಿದ್ದೀನಿ. ದಿನಪತ್ರಿಕೆ. ನನಗೆ ನನ್ನ ಎಲ್ಲ ಪತ್ರಿಕೆಗಳು ಸಹಜವಾಗಿ ನಿಮಗೆ ಗೊತ್ತು, ಈ ಪತ್ರಿಕೆಗಳನ್ನು ಸಹಜವಾಗಿ ಒಂದೊಂದು 5 ಕಾಪಿನ ಸಂಗ್ರಹ ಮಾಡಿ ಇಟ್ಕೊಳ್ಳೋದು ಎಲ್ಲ ಕಡೆ ಇರುತ್ತೆ. ನಾನು ಕೂಡ ಅದೇ ರೀತಿ ನನ್ನ ಇಡೀ ಪತ್ರಿಕೆಗಳನ್ನು ಸಂಗ್ರಹ ಮಾಡಿ ನನ್ನ ಕಚೇರಿಯಲ್ಲಿ ಅದನ್ನು ಇಟ್ಕೊಂಡಿದ್ದೆ. ನಾನು ಅದ್ರ ಸುದ್ದಿಗೇನು ಹೋಗಲಿಲ್ಲ, ಅದರಷ್ಟೇ ಅದಿದೆ ಬಿಡಿ, ಅದು ನೋಡಲಿಲ್ಲ. ಇದು ಬರ್ಬೋದು ಒಂದಿನ ಉಪಯೋಗಕ್ಕೆ ಅಂತ ಏನೂ ಇಲ್ಲ, ನನಗೆ ಆ ಕಲ್ಪನೆಯೂ ಇಲ್ಲ. ಆ ಸಂದರ್ಭದಲ್ಲಿ ಏನಾಯಿತು, ಇತ್ತೀಚೆಗೆ ಈ ಧರ್ಮಸ್ಥಳದ ಪ್ರಕರಣ ಇವೆಲ್ಲ ನಡೆಯಿತು. ಒಂದು 8-10 ದಿನದ ಹಿಂದೆ ಹೊಸನಗರದವರೊಬ್ಬರು ಫೋನ್ ಮಾಡಿ, ಇವರು ಎಂಥ ಭಟ್, ಅನಿಲ್ ಭಟ್ ಅಂಥೇಳಿ ರಿಪ್ಪನ್ಪೇಟೆಯಲ್ಲಿ ಯಾರು ಇದ್ದಾರಾ ಅಂಥೇಳಿ ಯಾರೋ ಫೋನ್ ಮಾಡಿದರು. ಒಬ್ಬರು ಮೋಹನ್ ಶೆಟ್ಟಿ ಅಂಥೇಳಿ ಒಬ್ಬರು ಅಡ್ವೊಕೇಟ್.
ನಾನು ಒಂದು ಸ್ವಲ್ಪ ಊರಿನಲ್ಲಿ ಚಿರುಪರಿಚಿತ ಕೇರಿ ಗೀರಿ ಒಂದು ಊರು ಅದು ಬೆಳೀತಾ ಇರ್ತಕ್ಕಂಥ ಊರು, ಅಲ್ಲಿ ಹೊಸ ಜನ ಯಾರು ಬಂದರು, ಯಾರು ಹೋದರು, ಮುಂಚಿನವ್ರು ಯಾರು ಇದ್ದಾರೆ, ಇವೆಲ್ಲ ಸ್ವಲ್ಪ ನಮಗೆ ಸಂಪರ್ಕ ಇರ್ತಕ್ಕಂಥದ್ದು ಒಂದು ವಿಚಾರ. ಮುಂಚಿನಿಂದಲೂ ನಾನು ಅಲ್ಲೇ ಒಂದು ಸ್ವಲ್ಪ ಪತ್ರಿಕೋದ್ಯಮದಲ್ಲಿ ಇದ್ದಿದ್ದರಿಂದ ಆವಾಗ ಆ ಥರದವ್ರು ಯಾರೂ ಇಲ್ಲ. ಆವಾಗ ನನಗೆ ಈ ಧರ್ಮಸ್ಥಳ ಘಟನೆ ನಂಗೆ ಏನೂ ಗೊತ್ತಿಲ್ಲ. ಸುಮ್ಮನೆ ಜನರಲ್ಲಾಗಿ ಅವ್ರು ಕೇಳಿದ್ರೆ ಬೆನಕ್ ಭಟ್ಟರು ಇಲ್ಲ ಅಂದೆ. ನಂಗೆ ಈ ವಿಚಾರ ಹಿನ್ನೆಲೆಯಲ್ಲಿ ಅವ್ರು ನನಗೆ ಕೇಳಿದಂತ ನಂಗೆ ಗೊತ್ತಿಲ್ಲ. ಅನಿಲ್ ಭಟ್ ಅಂತ ಯಾರಿಲ್ಲ, ಯಾರು ನಂಗೆ ಗೊತ್ತಿಲ್ಲ ಕಣ್ರಿ. 2 ಕಡೆ ವಿಚಾರಿಸಿದೆ ನಾನು. ಆ 2 ಕಡೆ ಅಂದರೆ ಒಂದು ಈ ಭಟ್ ಅನ್ನುವಂಥ ಬರುವಂಥದ್ದು ಒಂದು ಬ್ರಾಹ್ಮಣರಲ್ಲಿ ಬರ್ತದೆ, ಇನ್ನೊಂದು ಗೌಡ ಸಾರಸ್ವತ ಸಮಾಜ. ಈ 2 ಸಮುದಾಯದ ಪ್ರಮುಖ ಲೀಡ್ರಲ್ಲಿ ವಿಚಾರಿಸಿದೆ. ಅವರು ಇಲ್ಲ ಆ ಥರದ್ದು ಹೆಸರು ಯಾರೂ ಇಲ್ಲ ಅಂಥೇಳಿ. ಆಮೇಲೆ ಸ್ವಲ್ಪ ಒಂದು 2-3 ದಿನ ಆದ ನಂತರ ಮತ್ತು ನಾವೊಂದು 4-5 ಫೋನ್ಗಳು ಬಂದು ನನ್ನ ವಿಶೇಷ ಸಂಚಿಕೆಯನ್ನು ನಾನು ಸುಮಾರು ಒಂದು 10,000 ಪ್ರತಿಗಳನ್ನು ಮಾಡಿದ್ದೆ ಆವಾಗ 2003ರಲ್ಲಿ. ಅವೆಲ್ಲ ತುಂಬ ಜನ ಎಲ್ಲ ಓದಿದ್ರು. ಕೆಲವರು ಇಲ್ಲ ನೀವು ಒಂದು ಲೇಖನ ಬರೆದಿದ್ರಿ, ಪ್ರಭಾಕರ್ ಸುಜಾತ ಅಂಥೇಳಿ ಬರ್ತಿದ್ರಿ, ಅದೇ ಸುಜಾತ ಇದೆ ಅಂಥೇಳಿ ನಮಗೆ ಡೌಟ್ ಇದೆ, ಅದೇ ಲೇಖನ ಇದು ಅಂತ. ಹಾಗಂತ ಹೇಳಿದಾಗ ಹೌದಾ ಇರ್ಬೋದೋ ಏನೋ ಕಣ್ರಿ, ಮತ್ತೆ ಯಾಕೆ ಅಂಥೇಳಿ ನಾನು ನನ್ನ ಕೆಲಸದಲ್ಲಿ ಹೋದೆ. ನನಗೆ ಯಾಕೆ ಬೇಕು ಅಂಥೇಳಿ. ಅವಾಗ ಏನಾಗಿದೆ, ನಮ್ಮ ಶಿವಮೊಗ್ಗದ ಸುದ್ದಿವಾಹಿನಿ ಇವರು ನಮ್ಮ ಸುವರ್ಣ ರಾಜೇಶ್ ಕಾಮತ್ ಅವರು ಇದನ್ನು ಬೆನ್ನತ್ತಿ ಅದನ್ನು ರಿಪ್ಪನ್ಪೇಟೆಗೆ, ಅವರ ಭಾವ ಯಾರು ರಿಪ್ಪನ್ಪೇಟೆಯ ಸುದ್ದಿ ಅಲ್ಲಿ ಒಬ್ಬರ ಜೊತೆಗೆ ಲಿವಿಂಗ್ ರಿಲೇಷನ್ ಇಟ್ಕೊಂಡಿದ್ರು ಅನ್ನೋ ಆಧಾರದ ಮೇಲೆ ಬಂದು ತುಂಬ ಒಂದಿಷ್ಟು ಕೆಲಸಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ತುಂಬ ಜನ ಹೇಳಿದರು, ಇಲ್ಲ ಇವರು ತಾಮನರಸಿಂಹರ ಹತ್ರ ಇದ್ರ ಲೇಖನ ಇದೆ, ನಾವೆಲ್ಲ ನೋಡಿದ್ದೀವಿ, ಅದೇ ಲೇಖನ ಅದು ಅಂತ ಹೇಳಿದರು. ಹಾಗಾಗಿ ನಾನು ಆ ಸಂದರ್ಭದಲ್ಲಿ ಊರಲ್ಲಿ ಇರಲಿ ಎಲ್ಲೋ ಹೋಗಿದ್ದೆ. ಅವರು ಬಹುಶಃ ದಿನವಿಡೀ ನನಗೆ ಕಾದಿದ್ದಾರೆ. ನಾನು ಅವತ್ತು ಸಿಗಲಿಲ್ಲ. ಇಲ್ಲ ಬರೋದು 12 ಗಂಟೆ ರಾತ್ರಿ ಆಗುತ್ತೆ, ನಾಳೆ ಬರ್ತೀನಿ ಹಾಗೆ ಅಂತ ಹೇಳಿದೆ. ಕೊನೆಗೆ 2ನೇ ದಿನ ಬಂದು ಇಡೀ ಗಾಡ್ರೇಜ್ ಎಲ್ಲ ತೆಗೆದು ಇದನ್ನು ಹುಡುಕಿದೆ ಎಲ್ಲಿದೆ ಅಂತ ಹೇಳಿ. ಹುಡುಕಿದಾಗ ಯಾವ ವರ್ಷ ಅಂತ ಪರ್ಟಿಕ್ಯುಲರ್ ನಿಮಗೂ ನೆನಪಿರ್ಬೇಕಲ್ಲ? ಹಾಂ, ನನಗೆ ನೆನಪಿರ್ಬೇಕಲ್ಲ. ಹಾಗಾಗಿ ಹುಡುಕಿದಾಗ ಅದು ಈಗ ಪೇಜೆಲ್ಲ ತೆಗೆದಾಗ ಈ ಪೇಜ್ ಸಿಕ್ತು. ಸಿಕ್ಕಿದ ಮೇಲೆ ಮೊದಲು ಒಂದು ಸರಿ ನಾನು ಓದ್ಕೊಂಡೆ, ಯಾಕಂದರೆ ಏನಿದೆ ಅಂತ ಒಂಚೂರು ಕೇಳಿರ್ಬೇಕಲ್ಲ. ಕೊನೆಗೆ ರಾಜೇಶ್ ಕಾಮತ್ ಅವ್ರು ಮತ್ತೆ ನೀವು ಗಂಟೆಗೂ ಫೋನ್ ಮಾಡ್ತಿದ್ರು. ಆವಾಗ ಸಿಕ್ತಾ ಅಂತೇಳಿ ರಾಜೇಶ್ ಕಾಮತ್ ಅವರು ಫಾಲೋ ಅಪ್ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಬಿಡಲ್ಲ. ಆಮೇಲೆ ಅಲ್ಲಿ ಲೋಕಲ್ ಮತ್ತು ಬೇರೆ ಯೂಟ್ಯೂಬ್ ಚಾನಲರು ಬೆನ್ನತ್ತಿದ್ರು ಅವ್ರು ಅಂತ ಇದ್ದಂಗೆ. ಆವಾಗ ಇವರು ತಕ್ಷಣವೇ ಅದರ ಫೋಟೋ ಗೀಟೋ ಇವನ್ನೆಲ್ಲನೂ ಕೂಡ ತಕ್ಷಣವೇ ಕಳಿಸ್ಕೊಟ್ಟೆ. ತದನಂತರದಲ್ಲಿ ಇದೆಲ್ಲ ಆದಮೇಲೆ ಕೊನೆಗೆ ಬೇರೆ ಇವರೆಲ್ಲ ಕೆಲವು ಪ್ರಶ್ನೆಗಳನ್ನೆಲ್ಲ ಆಮೇಲೆಲ್ಲ ಕೇಳಲಿಕ್ಕೆ ಶುರು ಮಾಡಿದರು. ಅಷ್ಟರೊಳಗೆ ರಾಜೇಶ್ ಕಾಮತ್ ಅವರು ಊರಿನ ಅನೇಕ ಜನರನ್ನ ಸಂದರ್ಶನಗಳನ್ನು ಮಾಡಿದರು, ಅವರು ಮನೆಯನ್ನ ಇದು ಮಾಡಿದರು, ಮನೆ ಎದುರುಗಡೆ ಅವ್ರು ಮಾಡಿದರು ಅಂತ. ಈ ಪ್ರಭಾಕರನ್ ಅವರು ಅವ್ರ ತಂದೆ ಒಳ್ಳೆಯ ಹೆಸರು ಮಾಡಿದವರು ರಿಪ್ಪನ್ಪೇಟೆಯಿಂದ. ಪ್ರಭಾಕರ್ ಬಾಳಿಗ ಅಲ್ಲ, ಪ್ರಭಾಕರ್ ಅವ್ರ ತಂದೆ ಅಲ್ಲ, ಇವರು ಪ್ರಭಾಕರ್ ಅಂದರೆ ಪ್ರಭಾಕರ್ ಬಾಳಿಗ. ಇವರು ಇಬ್ಬರು ಅಣ್ಣ ತಮ್ಮ, ಇನ್ನೊಬ್ಬ ಮಂಜುನಾಥ್ ಬಾಳಿಗ, ಪ್ರಭಾಕರ್ ಬಾಳಿಗ ಅಂಥೇಳಿ. ಈ ಪ್ರಭಾಕರ್ ಬಾಳಿಗ ಸ್ವಲ್ಪ ಅದಕ್ಕೆ ಅವ್ರದ್ದೆಲ್ಲ ವಿವರಿಸಿ ಬರೆದೆ. ಇವರು ಒಂಥರ ಶ್ವಾನ ಪ್ರೇಮಿ. ಅಂದರೆ ಎಲ್ಲಿ ಬೀದಿಗಳಲ್ಲಿ ನಾಯಿಗಳಿದ್ದರೆ, ಕಾಲು ಕುಂಟಾಗಿದ್ದರೆ, ಗಾಯ ಆಗಿದ್ದರೆ ಅವನ್ನೆಲ್ಲ ತಗೊಂಡೋಗೋದು, ಅದಕ್ಕೆ ಟ್ರೀಟ್ಮೆಂಟ್ ಮಾಡೋದು, ಒಂದು ಒಳ್ಳೆಯ ಸ್ವಭಾವ ಇತ್ತು. ಹೀಗೆ ಮಾಡ್ತಾ ಇರುವ ಸಂದರ್ಭದಲ್ಲಿ ಏನು ಕೆಲಸ ಮಾಡ್ತಿದ್ರು ಇವರು? ಅಂದರೆ 15-20 ನಾಯಿಗಳನ್ನು ಸಾಕಬೇಕು ಅಂತಂದ್ರೆ ಮನುಷ್ಯನಿಗೆ ಒಂದಿಷ್ಟು ಜನ ಅದಕ್ಕೆ ಎಲ್ಲ ಕೊಡ್ತಿದ್ರು, ಮತ್ತೇನೋ ಮಾಡ್ತಾರೆ. ಮತ್ತೊಂದಿಷ್ಟು ಆಸ್ತಿ ಸ್ಥಿತಿವಂತರು ಅವರು. ಹೌದು. ಹಾಗಿದ್ದಾಗ ಸ್ವಲ್ಪನೇ ಜಾಗನೇ ಮಾರ್ಕೊಂತೂ ಇದ್ರು ಅವರು. ಅಲ್ಲ ಪಾಪ ಮಾಡಬೇಕಲ್ಲ, ಅವ್ರಿಗೆ ತಮ್ಮ ಇದ್ದರು. ಹಾಗೇ ಕೊನೆಗೆ ಅವ್ರಿಗೆ ಮದುವೆ ಆಗಿತ್ತು. ಮದುವೆ ಆಗಿ ಅವರ ಮನೆಯವರು ಕೊನೆಗೆ ಇವ್ರನ್ನ ಬಿಟ್ಟರೋ ಏನೋ ಮಾಡಿದ್ರೆ ಗೊತ್ತಿಲ್ಲ. ಇವ್ರ ಹತ್ರ ಅಂತೂ ಇರಲಿಲ್ಲ ಅವರು. ಮೊದಲ ಹೆಂಡತಿ ಕೊನೆಗೆ ಅವರೊಬ್ಬಳು ಮಗಳಿದ್ಲು ಅವಳು ಕುಂದಾಪುರದಲ್ಲಿದ್ದಾರೆ. 1999ನೇ ಇಸ್ವಿನಲ್ಲಿ ಈ ನಮ್ಮ ಸುಜಾತ ಭಟ್ ಅವರು, ಆವಾಗ ಸುಜಾತ ಅಂತ ಅಲ್ಲೆಲ್ಲ ಹೆಸರಿಟ್ಟಿದ್ದು. ಮತ್ತು ನಾನು ಸಂದರ್ಶನ ಮಾಡೋ ಸಂದರ್ಭದಲ್ಲಿ ನಾವು ಬ್ರಾಹ್ಮಣರು, ನಾವು ಭಟ್ ಅಂತ ನಮಗೂ ಅಂತೆಲ್ಲ ಹೇಳಿದರು. ಮತ್ತು ನಮ್ಮ ಜೊತೆ ಭಾರಿ ಕ್ಲೋಸ್ ಆಗಿದ್ದರು, ಚೆನ್ನಾಗಿದ್ದರು. ಊರಿನಲ್ಲಿ ಒಂದಿಷ್ಟು ಚಟುವಟಿಕೆನೂ ಕೂಡ ಮಾಡ್ತಿದ್ರು. ಆ ಕಡೆ ಈ ಕಡೆ ಹೆಣ್ಣುಮಕ್ಳ ಜೊತೆಗೆ ಅದಕ್ಕೆಲ್ಲ ಹೋಗೋದು. ಮತ್ತು ಗಣ್ಣಿಗೆ ಸಹಕಾರ, ಪ್ರಭಾಕರ್ ಜೊತೆಗೆ ಸಹಕಾರ ಕೊಟ್ಕೊಂತ
ನಾಯಿಗಳನ್ನ ಅಲ್ಲ ಸಾಕ. ಬಟ್ ಅವರೇನೋ ಬಂದಿದ್ದು ಅವರ ತಾಯಿಯ ಆರೈಕೆ ಮಾಡಿ. ಹೌದೌದು. ಅವ್ರ ತಾಯಿ ಇದ್ದರು, ಪ್ರಭಾಕರ್ ಅವ್ರ ತಾಯಿ ಇದ್ದರು. ಅವರು ಅಲ್ಲಿ ಉಡುಪಿನಲ್ಲೋ ಎಲ್ಲೋ ಕೆಲಸಕ್ಕೆ ಹೋಗಿದ್ದು, ಏಜೆಂಟ್ರಾಗೋ ಎಂಥದ್ದು ಕೆಲಸಕ್ಕೆ ಹೋದಾಗ ಆವಾಗ ಇವರ ಸಂಪರ್ಕ ಆಗಿ ಅಲ್ಲಿಂದ ಇವ್ರು ಕರ್ಕೊಬಂದಿದ್ದು. ಕರ್ಕೊಬಂದು ಆವಾಗ ತಾಯಿ ಒಂದು ಸ್ವಲ್ಪ ದಿನದಲ್ಲೇ ತೀರ್ಕೊಂಡ್ಬಿಡ್ತಾರೆ. ಅದೇ 15-20 ದಿನದಲ್ಲಿ ತೀರ್ಕೊಂಡೋಗ್ಬಿಡ್ತಾರೆ. ಆ ತದನಂತರದಲ್ಲಿ ಇವರೇ ಜೊತೆಯಲ್ಲಿ ಇರ್ತಾರೆ, ಸುಮಾರು ವರ್ಷ ಇರ್ತಾರೆ. ಆದರೆ ಇವರು ಇದೆಲ್ಲ ಮಾಡಿದ್ರು ನಾವು ಬೇರೆ ಯಾವ ಕೂಡ ಅವ್ರ ವೈಯಕ್ತಿಕವಾಗಿ ನಾವೇನು ಗ್ರಹಿಸೋಕ್ಕೇನು ಹೋಗಿಲ್ಲ, ಬೇಕಾಗೂ ಇಲ್ಲ ನಮಗೆ. ಆದರೆ ಈ ನಾಯಿ ಬಗ್ಗೆ, ಬೀದಿ ನಾಯಿ ಬಗ್ಗೆ, ಒಂದು ಪ್ರಾಣಿಯ ಒಂದು ಪ್ರೀತಿ ಇರ್ತಕ್ಕಂಥ ಒಂದು ಲೇಖನಗಳನ್ನು ಭಾಳಷ್ಟು ಜನ ಇದೊಂದು ಗುರುತಿಸಿ ಹಾಕುವಂಥ ಲೇಖನ ಅಂತ ಒಂದು 2-3 ಜನ ಹೇಳಿದ್ರಿಂದ ನಾನು ಅದರ ಬಗ್ಗೆ ಒಂದಿಷ್ಟು ಆಸಕ್ತಿ ವಹಿಸಿ ಈ ಸಂದರ್ಶನವನ್ನು ಮಾಡಿದೆ. ಆ ಸಂದರ್ಭದಲ್ಲಿ ಅವರಿಗೆಲ್ಲ ನಾನು ಪ್ರಶ್ನೆ ಕೇಳಿದೆ, ಯಾವಾಗ ನಮಗೆ ಮಕ್ಕಳಿಲ್ಲ, ಮಕ್ಕಳು ಯಾಕೆ ಬೇಕು ನಮಗೆ? ಇದೆಯಲ್ಲ ಇದೆ. ಪ್ರಭಾಕರ್ ದಂಪತಿಗಳಿಬ್ಬರು ಪದವೀಧರರು. ಪ್ರಭಾಕರ್ ವಿದ್ಯಾರ್ಥಿ ದಿಸೆಯಲ್ಲಿ ಒಳ್ಳೆಯ ಕ್ರೀಡಾಪಟು ಕೂಡ. ಮಕ್ಕಳಿಲ್ಲದ ಈ ದಂಪತಿಗಳು ನಾಯಿಗಳನ್ನು ಕುಟುಂಬ ಸದಸ್ಯರಂತೆ ನೋಡಿಕೊಳ್ಳುತ್ತಿದ್ದಾರೆ. ಇದು 2003 ಫೆಬ್ರವರಿಯಲ್ಲಿ ಬಂದಂತಹ ವಿಶೇಷ ಸಂಚಿಕೆ. ಅದೇ ವರ್ಷ ಅನನ್ಯ ಭಟ್ ಕಳೆದೋಗಿತ್ತು. ಹೌದೌದು. ಅದೇ ವರ್ಷ ಧರ್ಮಸ್ಥಳದಲ್ಲಿ ಅನನ್ಯ ಭಟ್ ಮಿಸ್ ಆಗಿದ್ದು. ನಿಮ್ಮ ಪತ್ರಿಕೆ ಫೆಬ್ರವರಿ ಮಾರ್ಚಲ್ಲಿ ಪ್ರಿಂಟ್ ಆಗಿದ್ರೆ ಅಷ್ಟರಲ್ಲಿ ಒಂದು 20 ವರ್ಷದ ಮಗುವನ್ನು ರೆಡಿ ಮಾಡಿದ್ದಾರೆ. ಪರವಾಗಿಲ್ಲ, ಹೇಳಿ. ನಂತರದಲ್ಲಿ ಹೀಗಾಯಿತು. ಕೊನೆಗೆ ಅವರು ಸಂದರ್ಶನ ಆಗಿ ಇದನ್ನೆಲ್ಲ ಅವರು ಕೂಡ ಅದನ್ನೆಲ್ಲ ಪತ್ರಿಕೆಯನ್ನು ಒಂದು 25 ಕಾಪಿ ತಗೊಂಡು ಹೋಗಿದ್ದಾರೆ ಅವರು ಆವಾಗ. ಹಾಗಾಗಿ ಇಡೀ ರಿಪ್ಪನ್ಪೇಟೆ ಸಾವಿರಾರು ಪ್ರತಿಗಳು, ಈ ಪ್ರತಿ ಅವತ್ತು ರಿಪ್ಪನ್ಪೇಟೆಯ ಸಾವಿರಾರು ಜನರ ಕೈ ಸೇರಿದೆ. ಆವಾಗ ಇವರು ಇದನ್ನು ಮಾಡ್ತಾಯಿದ್ರು, ಅವರಷ್ಟಕ್ಕೆ ಅವರು ಇದ್ದರು ಅಂಥೇಳಿ ಯಾರೂ ಅದ್ರ ಬಗ್ಗೆ ಸುದ್ದಿ ಹೋಗಿಲ್ಲ. ನಾವು ಹೋಗಿದ್ವಿ, ನಾವು ಅಲ್ಲಿಗೆ ಸುಮಾರು. ಆ ನಂತರದಲ್ಲಿ ಒಂದು ದಿನ ನನ್ನ ಮನೆ ಪ್ರಭಾಕರ್ ಬಾಳಿಗರವ್ರ ಮನೆ ಹೊಸನಗರ ರಸ್ತೆ ಬರುತ್ತೆ, ನನ್ನ ಮನೆ ತೀರ್ಥಹಳ್ಳಿ ರಸ್ತೆ ಬರುತ್ತೆ. ಹಿಂದ್ಗಡೆಯಿಂದ ಎರಡೂ ಕೂಡ ಒಂದು ಕಾಲಹದಿ ಇದೆ, ಹತ್ತಿರ ಆಗತ್ತೆ ಅದು. ಕರೆಕ್ಟ್. ಒಂದಿನ ಇದ್ದಕ್ಕಿದ್ದಾಗೆ ಈ ಸುಜಾತ ಭಟ್ ಅವರು ಯಾರೋ ಒಬ್ಬರು ರಿಟೈರ್ ಆಫೀಸರ್ ಒಬ್ಬರನ್ನ ಕರ್ಕೊಂಡು ಹೀಗೆ ಬಂದರು, ಇವ್ರು ನಮ್ಮ ಪರಿಚಯ, ನಮ್ಮ ನೆಂಟರು ಅಂತ ಹೇಳಿದರು. ಏನಕ್ಕೆ ಬಂದ್ರಿ? ಇಲ್ಲ ಅಲ್ಲಿ ಪ್ರಭಾಕರ್ ಬಾಳಿಗರವರ ಹಿಂದೆ ಒಂದು ಸ್ವಲ್ಪ ಜಾಗನ ಏರ್ಟೆಲ್ ಟವರ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ, ಬಾಡಿಗೆ ಕೊಟ್ಟಿದ್ರು ಅವತ್ತಿನ ದಿನ. 10,000 ರೂಪಾಯಿ ಅದರಲ್ಲೇ ಬರ್ತಿತ್ತು ಅವ್ರಿಗೆ ಇನ್ಕಮ್. ಅದಕ್ಕೆ ಮೂಲ ಇನ್ಕಮ್ ತಿಂಗಳಿಗೆ ಒಂದು 3,000 ರೂಪಾಯಿ 4,000 ರೂಪಾಯಿ ಖರ್ಚು ಬರ್ತಾ ಇತ್ತಂತೆ. ಅದ್ರಲ್ಲಿ ಮೇಜರ್ ಅಲ್ಲೇ ಬರ್ತಿತ್ತು. ಒಂದು 8,000 ಬಾಡಿಗೆ ಇದೆ, ಒಂದು 10-12,000 ಈಗಲೂ ಇದೆ ಅದು ಟವರ್. ಆ ಬಾಡಿಗೆ ಅವ್ರಿಗೆ ಬರ್ತಿತ್ತು ಮೇಜರಾಗಿ. ಹಾಗಾಗಿ ಇವರು ಕೇಳಿದೆ, ಇಲ್ಲ ನಾನು ಅವ್ರ ಮೇಲೆ ಕೇಸ್ ಹಾಕಿದ್ದೀನಿ. ಯಾರ ಮೇಲೆ? ಪ್ರಭಾಕರ್ ಅವ್ರ ಮೇಲೆ, ಬಾಳಿಗೆ ಮೇಲೆ. ಯಾರು? ಸುಜಾತ ಅವರು. ಈಗ ನಂಗೆ ಆಸ್ತಿನೆಲ್ಲ ಬರಬೇಕು, ಅವ್ರು ಅಣ್ಣ ತಮ್ಮ ಎಲ್ಲ ಭಾರಿ ವಿರೋಧ ಮಾಡ್ತಾರೆ ಹಾಗೆ ಅಂತೇಳಿ ಎಲ್ಲ ಹೇಳಿದರು. ಅದು ನಿಮ್ಮ ವೈಯಕ್ತಿಕ ವಿಚಾರ, ನೀವೇನಾದ್ರು ಮಾಡ್ಕೊಳ್ಳಿ ಅಂದರೆ ಪರಿಚಯ ಮಾಡಿ. ಸರಿ ಅಮ್ಮ, ಅಡ್ಡಿಲ್ಲ, ಶಿವಮೊಗ್ಗ ಎಲ್ಲ ಬೆಂಗಳೂರು ಚೆನ್ನಾಗಿದ್ದೀರಾ ಕೇಳಿದೆ. ಹಾಂ ಚೆನ್ನಾಗಿದ್ದೀನಿ ಅಂತ ಹೇಳಿದರು. ಹಾಗೆ ಹೋದರು. ಆಮೇಲೆ ನಂತರದಲ್ಲಿ ಅಲ್ಲಿ ಕಾಣಲೇ ಇಲ್ಲ ನಮಗೆ, ಯಾವತ್ತೂ ಸಿಕ್ಕಿಲ್ಲ. ಇದು ಎಷ್ಟನೇ ವರ್ಷ ಇರ್ಬೋದು ನಿಮಗೆ ನೆನಪಿರುವ ಹಾಗೆ? ಇದು ಪತ್ರಿಕೆ ಪ್ರಿಂಟ್ ಆದ ಎಷ್ಟು ವರ್ಷಕ್ಕೆ? ಪ್ರಿಂಟ್ ಆಗಿ ಒಂದು 4-5 ವರ್ಷದ ಮೇಲೆ, ಅಂದರೆ 2006-7 ತನಕ ಬರೋಣ. ಒಂದು 6-7 ನಾವು ಅಷ್ಟೊತ್ತಿಗೆ. ಆಮೇಲೆ ನಂತರ ಸಿಗಲಿಲ್ಲ. ಕೊನೆಗೆ ನಂತರದಲ್ಲಿ ಬೆಂಗಳೂರಿನಲ್ಲಿ ಈ ಟಿ ವಿನಲ್ಲಿ ನೋಡಿದಾಗ ಬೇರೆ ಮಹಿಳಾ ಸಂಘಟನೆಗಳ ಜೊತೆ ಯಾವುದಾದ್ರು ಇಶ್ಯೂ ತಗೊಂಡು ಸ್ಟ್ರೈಕ್ ಮಾಡಿದಾಗ ಇವ್ರ ಮುಖ ನೋಡಿದ್ದೀನಿ ನಾನು. ಧರ್ಮಸ್ಥಳಕ್ಕೆ ಮುಂಚೆನೆ ಅದು ಈ ಇವರು 2006-7ರಲ್ಲಿ ರಿಪ್ಪನ್ಪೇಟೆ ಬಿಟ್ಟು ಹೋದ ನಂತರ ಪ್ರಭಾಕರ್ ಬಾಳಿಗೆ ಅವ್ರಿಗೇನಾಯಿತು? ಪ್ರಭಾಕರ್ ಬಾಳಿಗರು ತೀರ್ಕೊಟ್ಟು ಹೋದರು. ಓಹೋ, ತೀರ್ಕೊಂಡ ಮೇಲೆ ಆಸ್ತಿ ಇವ್ರಿಗೆ ಸಿಗಲಿಲ್ಲ ಅಂತ ಇವ್ರು ಕೇಸ್ ಹಾಕಿದ್ರ? ಇಲ್ಲ, ಅವರು ಇರಬೇಕಾದ್ರೆ ಕೇಸ್ ಹಾಕ್ದಂಗಿದೆ. ಅದು ನಂಗೆ ಒಂಚೂರು ಕನ್ಫ್ಯೂಸ್ ಇದೆ. ಅವರು ಸತ್ತ ಮೇಲೆ ಹೋದ್ರು ಅಥವಾ ಸಾಯಕ್ಕಿಂತ ಮುಂಚೆ ಹೋದ್ರು. ಕೆಲವರೆಲ್ಲ ಏನು ಹೇಳ್ತಾನೆ ಅಂದರೆ ಅದು ರೋಡ್ ಆ ಸೈಡ್ ಆಯಿತು, ನಮಗೆ ಅದರಲ್ಲಿ ನಾವು ಆ ಕಡೆ ಹೆಚ್ಚು ಅದನ್ನು ಇದು ಮಾಡಲಿಕ್ಕಾಗಲಿಲ್ಲ. ಆ ಸೈಡ್ನಲ್ಲಿ ಅಲ್ಲಿ ಅಕ್ಕಪಕ್ಕದವ್ರು ಹೇಳೋದೇನಂತ ಹೇಳಿದರೆ ಅವರು ತೀರೋಕ್ಕಿಂತ 1 ವರ್ಷದ ಮುಂಚೆನೇ ಹೋಗಿದ್ದಾರೆ ಅಂತ ಹೇಳೋದು. ಪಾಪ ಕಾಯಿಲೆ ಬಿದ್ದಿರ್ಬೋದು, ಕಾಯಿಲೆ ಬಿದ್ದು ಅವರು ತೀರ್ಕೊಂಡು ಹೋಗಿದ್ದಾರೆ. ಈಗ ಅವ್ರಿಗೆ ಸಂಬಂಧಪಟ್ಟ ಆಸ್ತಿ ಎಲ್ಲ ಯಾರ ಬಳಿ ಇದೆ? ಅದು ಅವರ ಸಂಬಂಧಪಟ್ಟ ಆಸ್ತಿ ಎಲ್ಲವೂ ಕೂಡ ಪ್ರಭಾಕರ್ ಬಾಳಿಗರವರ ಹಿರೇ ಹೆಂಡತಿ ಮಕ್ಕಳಿಗೆ ಸಿಕ್ಕದಂಗಿದೆ. ಕೋರ್ಟಿಗೆ ಹಾಕಿದ್ದಾರೆ ಅವರು. ಸರಿ, ನೀವು ನೋಡೋದಂತೆ ಅಧಿಕೃತವಾಗಿ ಒಂದು 2006-7ರಲ್ಲಿ ಅವರಿಬ್ಬರ ನಡುವಿನ ಕನೆಕ್ಷನ್ ಕಟ್ ಆಗಿದೆ. ಅಲ್ಲಿಂದ ಅವರು ರಿಪ್ಪನ್ಪೇಟೆ ಬಿಟ್ಟು ಬಂದರು. ಅದಾದ ಮೇಲೆ ಅಥವಾ ಅದಕ್ಕೆ ಮುಂಚೆನೇ ಪ್ರಭಾಕರ ಬಾಳಿಗ ಅವರ
ಸಾವಾಗಿರಬಹುದು. ಈಗ ಆಸ್ತಿ ಪಾಸ್ತಿ ಎಲ್ಲ ಅವರ ಮೊದಲ ಹೆಂಡತಿಯ ಪಾಲಾಗಿದ್ದಿರ್ಬೋದು, ಯಾಕಂದರೆ ಲೀಗಲಿ ಮ್ಯಾರೇಜ್ ಅವ್ರ ಜೊತೆಗೆ ಆಗಿತ್ತು ಆಗಿತ್ತು, ಲೀಗಲಿ ಮ್ಯಾರೇಜ್. ಬಟ್ ಇವ್ರ ಜೊತೆಗೆ ಲೀಗಲ್ ಮ್ಯಾರೇಜ್ ಆಗಿತ್ತು ಅನ್ನುವ ಇಲ್ಲ, ಗೊತ್ತಿಲ್ಲ, ದಾಖಲೆಗಳು ಇದ್ದಂಗಿಲ್ಲ, ಅದರ ದಾಖಲೆಗಳು ಇದ್ದಂಗಿಲ್ಲ. ಈಗ ನೀವು ಧರ್ಮಸ್ಥಳದ ವಿಚಾರ ರಾಜೇಶ್ ಕಾಮತ್ ಅವರು ನಿಮಗೆ ಫೋನ್ ಮಾಡೋಕ್ಕೆ ಮುಂಚೆ ನೀವು ಆಕೆಯನ್ನು ಯಾವುದಾದ್ರೂ ವಿಡಿಯೋದಲ್ಲಿ ನೋಡಿದ್ರಾ? ಅದೇ ಯಾವ ಬೆಂಗಳೂರಿನಲ್ಲಿ ಅವರು ಬೇರೆ ಬೇರೆ ಮಹಿಳಾ ಸಂಘಟನೆಗಳ ಜೊತೆಗೆ ಅದು ಬಿಟ್ಟು ಹೋಗಿ ನಂತರ ಒಂದು 3-4 ವರ್ಷದಲ್ಲಿ ಸಂಘಟನೆ ಜೊತೆಗೆ ಅವರು ಇದನ್ನು ರೆಕಾರ್ಡ್ ಮಾಡಿ ಇದು ನ್ಯೂಸ್ನಲ್ಲಿ ಬಂದಿದ್ದನ್ನು ನೋಡಿದ್ದೀನಿ ನಾನು 1-2 ಸರಿ 3 ಸರಿ. ಈ ಧರ್ಮಸ್ಥಳದ ಕೇಸ್ನಲ್ಲಿ ಬಂದಾಗ ಇಲ್ಲ ನನ್ನ ಗಮನಕ್ಕೂ ಬಂದಿಲ್ಲ, ಏನೂ ಇಲ್ಲ, ನನಗೆ ಇದು ಏನೂ ಗೊತ್ತಿಲ್ಲ. ನಾನು ಅದ್ರ ಬಗ್ಗೆ ನಾನು ಅಷ್ಟೊಂದು ಇದು ಮಾಡಲಿಲ್ಲ. ಈ ಘಟನೆ ನಡೆದಿದ್ದು ಇದೆಲ್ಲ ನೋಡ್ತಾ ಇದ್ದೆ ಟಿ ವಿನಲ್ಲಿ. ನಮ್ಮೂರಿಗೆ ಕನೆಕ್ಟ್ ಇದೆ ಅಂತ ನಂಗೆ ಗೊತ್ತೇ ಇಲ್ಲ. ತದನಂತರದಲ್ಲಿ ನನಗೆ ಒಂದಿಷ್ಟು ಜನ ಫೋನ್ ಮಾಡಿ ಹೇಳಿ ಇದು ಮಾಡಿ ಅಂದಮೇಲೂ, ಅದರಲ್ಲೂ ವಿಶೇಷವಾಗಿ ಸುದ್ದಿ ವಾಹಿನಿಯವರು ಮತ್ತೆ ಬೆನ್ನತ್ತಿ ಬಂದಾಗ ಮತ್ತು ಊರಿನವರೆಲ್ಲರೂ ಕೂಡ ಮತ್ತೆ ನನಗೆ ಇವರೇ ಅವರು ಅಂಥೇಳಿ ಹೇಳಿದ ಮೇಲೆ ನನಗೆ ಮನವರಿಕೆ ಆಯಿತು. ನಿಮಗೆ ಅಂದರೆ ಈ ಲೇಖನದ ಕಾರಣಕ್ಕೆ ಮಾತ್ರ ಅವರ ಪರಿಚಯನೋ ಅಥವಾ ವೈಯಕ್ತಿಕ ಪರಿಚಯವೂ ಇತ್ತು? ಅವರು ವೈಯಕ್ತಿಕ ಪರಿಚಯನೂ ಇತ್ತು. ಹೇಗೆ ಈ ಸುಜಾತ ಭಟ್ ಅವರು? ಯಾಕಂದರೆ ಅವ್ರ ಭಾವನ ವರ್ಷನ್ ಬಿಡಿ, ಅವ್ರ ಭಾವನ ವರ್ಷನ್ ಬೇರೆ ಇದೆ. ನಿನಗೆ 1000 ಸುಳ್ಳು ಹೇಳ್ತಿದ್ಲು ಅಂತ ಹೇಳ್ತಾರೆ. ಬೇಡ, ಅದನ್ನು ಮಾತಾಡೋದು ಬೇಡ, ಅದು ಅವರು ನೋಡಿದ ಹಾಗೆ. ಬಟ್ ನೀವು ನೋಡಿದ ಹಾಗೆ ಸುಜಾತ ಅವರು ಹೇಗೆ? ರಿಪ್ಪನ್ಪೇಟೆಯಲ್ಲಿ ಅವರ ನಡವಳಿಕೆ ಸಾರ್ವಜನಿಕವಾಗಿ ಅಂಥ ಏನು ಆಕ್ಷೇಪಣೆ ಇರತಕ್ಕಂಥ ನಡವಳಿಕೆ ಏನು ಇರಲಿಲ್ಲ. ಹಾಗಾಗಿ ನೀವು ಪಾಪ ಲೇಖನ ಮಾಡಿರ್ತೀನಿ. ಆ ಥರ ಅವ್ರ ನಡವಳಿಕೆಯಲ್ಲಿ ವ್ಯತ್ಯಾಸಗಳಿದ್ದಿದ್ದರೆ ನಾವು ಆ ಕಡೆ ಹೋಗ್ತಾನೂ ಇರಲಿಲ್ಲ. ಅವರಿಬ್ಬರು ಗಂಡ ಹೆಂಡ್ತಿನೂ ಚೆನ್ನಾಗಿದ್ದರು, ನಾಯಿನೂ ಚೆನ್ನಾಗಿ ಸಾಕ್ತಿದ್ರು. ಪಾಪ ಯಾರ್ದಾರು ನಾಯಿಯಲ್ಲಿ ಇದಾದರೆ ಫೋನ್ ಮಾಡಿ ಇವರಿಗೆ ಹೇಳ್ತಿದ್ರು, ಅದನ್ನ ಹೆಂಗೋ ಮಾಡಿ ತಗೊಂಡು ಹೋಗೋರು. ಬಹುಶಃ ಹೇಳಬೇಕಂದ್ರೆ ಆ ನಾಯಿ ಜೊತೆಗೆ ಅವರು ಬದುಕನ್ನು ನೋಡಿನೇ ನನಗೆ ಕಷ್ಟ ಆಯ್ತು. ನಮ್ಮಂಥವ್ರು ಸಹ 2 ನಾಯಿ ಜೊತೆಗೂ ಕೂಡ ಇರೋಕ್ಕೆ ಸಾಧ್ಯ ಇಲ್ಲ. ಕರೆಕ್ಟ್. ಒಂದು 50-60 ನಾಯಿಗಳ ಜೊತೆಗೆ ಅವ್ರ ತಂದೆ ದೊಡ್ಡ ಮನೆ ಕಟ್ಸಿದ್ರು, ದೊಡ್ಡ ಅಗಲದ ಅಂಕಣದ ಮನೆ, ಅದರೊಳಗೆಲ್ಲ ನಾಯಿನೇ. ಸುಜಾತ ಅವ್ರ ಬಗ್ಗೆ ಹೇಳೋದಾದ್ರೆ ಅಂದರೆ ನೀವು ಮಾತಾಡಿಸ್ದಂಗೆ ಹೇಗೆ ಆ ವ್ಯಕ್ತಿ ಬಗ್ಗೆ ಹೇಳೋದಾದರೆ? ಅಡ್ಡಿಲ್ಲ, ಒಂಥರ ಸ್ಟ್ರಾಂಗ್ ಇದ್ದಾರೆ. ಹೌದಾ? ಸ್ಟ್ರಾಂಗ್ ಇದ್ದಾರೆ ಅವರು. ಮಾತಾಡೋದು ಎಲ್ಲ ಚಟುವಟಿಕೆಲ್ಲ ಆಗಲೇ ಸ್ಟ್ರಾಂಗ್ ಇದ್ದಾರೆ. ಯಾವುದನ್ನು ಕೂಡ ಕರಾರುವಕ್ಕಾಗಿ ಮಾತಾಡೋದು, ಕರಾರುವಕ್ಕೆ ಇದು ಮಾಡೋದು ಎಲ್ಲ ಜೋರಿದ್ದಾರೆ. ಅಲ್ಲೇ ಅಕ್ಕಪಕ್ಕ ಎಲ್ಲ ಹೆಣ್ಮಕ್ಳ ಜೊತೆಗೂ ಸಂಪರ್ಕ ಇತ್ತು. ಒಂದು ಪಂಚಾಯಿತಿ ಚುನಾವಣೆಯಲ್ಲೂ ಕೂಡ ನಿಲ್ಲಕ್ಕೆ ಅವ್ರಿಗೆ ಒತ್ತಡನೂ ಬಂದಿತ್ತು. ಎಲ್ಲಿ? ರಿಪ್ಪನ್ಪೇಟೆನಲ್ಲೇ. ಆವಾಗ ನಿಂತರೋ ಬಿಟ್ಟರೋ ಗೊತ್ತಿಲ್ಲ, ನಿಲ್ಲಬೇಕು ಅಂತ ಹೇಳ್ತಿದ್ರು. ಕೊನೆಗೆ ಯಾಕೆ ಇದು ಮಾಡಿದ್ರೆ ನಿಂತಿಲ್ಲ ಕೊನೆಗೆ. ನೀವು ನೋಡಿದಾಗ ಅನನ್ಯ ಭಟ್ಟಿಗೆ ಎಷ್ಟು ವರ್ಷ? ಇವರಿಗೆ ಸುಜಾತ ಭಟ್ಗೆ? ಅನನ್ಯ ಭಟ್ಟಿಗೆ ಅವ್ರ ಮಗಳು ಅಂತ ಹೇಳ್ತಾ ಇದ್ದಾರಲ್ಲ, 2003 ಮಗಳೇ ಇಲ್ಲಲ್ಲ ಅಲ್ಲಿ. ಮಗಳು ಇಲ್ದಾಗ ಹೆಂಗೆ ಹೇಳಕ್ಕೆ ಬರುತ್ತೆ? ಮಕ್ಕಳು ನಾವು ಕಣ್ಣಾರ ನೋಡಿದ್ರೆ ಸಹ ಇಲ್ಲ. ಹೌದು, ನೀವು 98-99ರಿಂದ 2006ವರೆಗೆ ನೋಡಿದ್ದೀರಿ ಅಂತ ಇಟ್ಕೊಳ್ಳಿ. ಆ ಗ್ಯಾಪ್ನಲ್ಲಿ ಯಾವುದೇ ಹೆಣ್ಮಗು ಇಲ್ಲ, ಯಾವುದೇ ಹೆಣ್ಮಗು ಒಂದು 1000 ಸರಿ ಅವರು ಓಡಾಡ್ತಾ ಇರೋದು, ಬರ್ತಾ ಇರೋದು, ಬಸ್ಸಿಗೆ ಬರೋದು, ಹೋಗೋದು ಇವೆಲ್ಲವೂ ಕೂಡ ಗಮನಿಸಿದ್ದೀನಿ. ಒಂದು ದಿವಸ ಅವ್ರ ಜೊತೆ ಒಂದು ಮಗು ಇದ್ದಿದ್ದು ನಮ್ಗೆ ಗೊತ್ತಿಲ್ಲ. ಒಂದು ಮಗು ಇದ್ದಿದ್ದು ನೀವು ಯಾಕೆ ಬರಿತಾ ಇದ್ರಿ ಮಕ್ಕಳಿಲ್ಲದ ದಂಪತಿಗಳಿಗೆ? ಮಗು ಇದ್ದಿದ್ರೆ ನಾನು ಯಾಕೆ ಮಕ್ಕಳಿಲ್ಲದ ದಂಪತಿಗಳ ಅವರೇ ನಮ್ಮ ಮಕ್ಕಳು ಅಂಥೇಳಿ ಅವರು ನಾಯಿಗಳನ್ನು ಸಾಕ್ತಾಯಿದ್ದಾರೆ ಅಂತ ಬರ್ತಿದ್ನಲ್ಲ. ಇವಾಗ ನಾನು ಹೇಳ್ತಾ ಇರೋದು ಇದನ್ನು ಸುಜಾತ ಭಟ್ ಅಂತ ಮಾತಾಡೋದು ಬೇಡ, ಅವ್ರು ಬಿಡಿ. ಯಾವುದೇ ಒಬ್ಬ ವ್ಯಕ್ತಿ ತನಗೆ ಇಲ್ಲದ ಮಗುವನ್ನು ಈ ಸಂದರ್ಭದಲ್ಲಿ ಧರ್ಮಸ್ಥಳದಲ್ಲಿ ನನ್ನ ಮಗಳು ಹಿಂಗೆ ಕಳೆದು ಹೋದ್ಲು, ಅವಳಿಗೂ ಸಹಿತ ಅತ್ಯಾಚಾರ ಆಗಿ ಕೊಲೆ ಆಗಿರ್ಬೋದು, ಅವಳದೊಂದು ಅಸ್ಥಿಪಂಜರ ಸಿಕ್ಕಿದ್ರೆ ನಾನು ಕೊಟ್ಟುಬಿಡಿ, ನಾನು ಬ್ರಾಹ್ಮಣ ವಿಧಾನದಲ್ಲಿ ಅವ್ರನ್ನೊಂದು ಕೊನೆಯ ವರ್ಕನ್ನು ಮುಗಿಸ್ಬಿಡ್ಬೇಕು, ನಾನು ಅದನ್ನು ಕಾರ್ಯವನ್ನು ಮುಗಿಸ್ಬೇಕು ಅಂತ ಹೇಳಿ ಕಣ್ಣೀರು ಹಾಕ್ಕೊಂಡು ಅವರು ಇವತ್ತು ಮಾತಾಡ್ತಾಯಿದ್ರು ಆರಂಭದಲ್ಲಿ ಬಂದಾಗ. ನಿಮಗೇನು ಅನಿಸುತ್ತೆ ಅದು ನೀವು ಕಂಡಿರುವ ಸುಜಾತ ಭಟ್ ಮತ್ತು ಈಗ ಸುಜಾತ ಭಟ್ ಮಾತಾಡ್ತಿರೋ ರೀತಿ ಇದನ್ನು ನೋಡಿದಾಗ ನಿಮಗೇನು ಅನಿಸುತ್ತೆ? ವಾಟ್ ಇಸ್ ಯುವರ್ ಫಸ್ಟ್ ಒಪಿನಿಯನ್? ಅಂದರೆ ನಿಮ್ಮ ಮೈಂಡಲ್ಲಿ ಏನು ಬರುತ್ತೆ? ಇದೊಂದು ಸೃಷ್ಟಿಸಿದ ಆರೋಪ ಅಂತ ಅನಿಸುತ್ತೆ. ಸೃಷ್ಟಿಸಿದ ಆರೋಪ ಅಂತ ಅನಿಸುತ್ತೆ. ಯಾಕೆ ಅಂತ ಹೇಳಿದರೆ ಆ ಮಕ್ಕಳಿದ್ದಾರೆ ಅನ್ನುವಂಥ ಯಾವುದೇ ಕನೆಕ್ಟಿವಿಟಿ ಘಟನೆಗಳು ಎಲ್ಲೂ ಕೂಡ ಗೋಚರಿಸೋದಿಲ್ಲ. ಈಗ ಯಾರಿಗಾಗಲಿ, ಈಗ ಆ ಮನೆ ಪಕ್ಕದಲ್ಲೇ ಅದೇ ಬಾಳಿಗರವರು ನಾಗೇಶ್ ನಾಯ್ಕ ಅನ್ನೋರಿಗೆ ಆ ಮನೆ ಪಕ್ಕದಲ್ಲೇ ಒಂದು ಪಾರ್ಟೇಷನ್ ಮಾರಾಟ ಮಾಡಿದರು. ಅವರು ಒಂದು 6-7 ವರ್ಷ ಅಲ್ಲಿದ್ದರು. ಅಲ್ಲಿ ಆ ಸುಜಾತ ಭಟ್ಟು ಗೊತ್ತು, ಇವರು ಗೊತ್ತು. ಓಕೆ, ಅರ್ಥಾಯ್ತಾ? ಆವಾಗ ಒಂದು ದಿವಸನೂ ಮಕ್ಕಳಿರೋದಿಲ್ಲ. ನಿನ್ನೆನೂ ಕೂಡ ಇವರಿಗೆ
ನಾಗೇಶ್ ನಾಯ್ಕ ಕೇಳಿದೆ, ನೀವು ಅಷ್ಟು ದಿನ ಇದ್ರಲ್ಲ ಒಂದು 5 ವರ್ಷ, ಪಕ್ಕದಲ್ಲಿ ಅವ್ರು ಏನು ಮಾಡಿ ಅಲ್ಲೇ ಮನೆ ಮಾಡ್ಕೊಂಡು ಅವರು ಇದು ಮಾಡಿ ಮಕ್ಕಳಿದ್ದು ಒಂದು ದಿವಸ ನೋಡಿದ್ದಾರೆ ಕೇಳಿ, ಇಲ್ಲ ಒಂದು ದಿನ ನಾನು ನೋಡಲಿಲ್ಲ, ನಾನು ಅಕ್ಕಪಕ್ಕ ನಮ್ಮ ಮನೆ ಬಂದು ಹೋಗ್ತಿದ್ರು, ಆ ಕಡೆ ಹೋಗ್ತಿದ್ರು ಅಂತ ಹೇಳಿದ್ರು ನಿನ್ನೆನೂ ಕೂಡ ನಾಗೇಶ್ ನಾಯ್ಕ. ಬಟ್ ಅವರು ಎಲ್ಲ ಕಡೆ ಡಾಕ್ಟರ್ ಆಫ್ ಪ್ರಭಾಕರ್ ಬಾಳಿಗ ಅಂತ ಹೇಳಲ್ಲ, ಡಾಕ್ಟರ್ ಆಫ್ ಅನಿಲ್ ಭಟ್ ಅಂತ ಹೇಳ್ತಾರೆ. ನೀವು ಮಾತನಾಡಿಸಿದಾಗ ಅವರೆಲ್ಲರೂ ನನಗೆ ಈ ಹಿಂದೆ ಒಂದು ಮದುವೆ ಆಗಿತ್ತು ಅಂತಲೋ, ಅಥವಾ ನನಗೆ ಅನಿಲ್ ಭಟ್ ಅಂತ ಒಬ್ಬರು ಗಂಡ ಇದ್ದರು ಅಂತಲೋ, ಅವರಿಂದ ಡಿವೋರ್ಸ್ ಪಡ್ಕೊಂಡು ಇವಾಗ ಇಲ್ಲೊಂದು ಸಂಸಾರ ಮಾಡ್ತಾ ಇದ್ದೀನಿ ಅಂತಲೋ, ಆ ಥರದ್ದೇನಾದರೂ ಹೇಳಿದ್ರೆ ನಿಮಗೆ? ಯಾವತ್ತೂ ಹೇಳಿಲ್ಲ, ಅದು ಯಾವುದೂ ಹೇಳಿಲ್ಲ. ಜಸ್ಟ್ ಅವತ್ತಿನ ದಿನ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ಗಳ ಆಧಾರದ ಮೇಲೆ ನೀವು ಪಾಪ ಒಬ್ಬ ನಾಯಿನ ಇಷ್ಟು ಪ್ರೀತಿಯಿಂದ ಸಾಕ್ತಿದ್ದಾರೆ ಅನ್ನೋ ಆಧಾರದ ಮೇಲೆ ನೀವು ಆ ಸ್ಟೋರಿ. ಮತ್ತು ನನಗೆ ಮಾತ್ರ ಅಲ್ಲ, ಒಂದು 100 ಜನಕ್ಕೆ ಪರಿಚಯಸ್ಥರು ಅವರು. ಅದೇನೋ ಕುತ್ಕೊಂಡು ಮನೆ ಒಳಗೆ ಮಾತ್ರ ಇರಲ್ಲ, ಒಂದಿಷ್ಟು ಓಡಾಡ್ಕೊಂಡು ಅಲ್ಲಿ ಇಲ್ಲಿ ತಿರುಗಾಡ್ಕೊಂಡು ಎಲ್ಲ ಆ್ಯಕ್ಟಿವ್ ಆಗಿ ಇದ್ದರು. ಬಟ್ ಇವಾಗಿಂತ ಇನ್ನೂ ಆ್ಯಕ್ಟಿವ್ ಇರ್ತಾರೆ ಅವಾಗ. ಹಾಂ, ತುಂಬ ಆ್ಯಕ್ಟಿವ್. ಏನೋ ಮತ್ತೆ ಆಶ್ಚರ್ಯ ಏನು ಅನ್ಸಲ್ಲ ನಿಮ್ಗೆ ಅವ್ರು ನೋಡಿದ್ರೆ? ಆಶ್ಚರ್ಯ ಅನ್ಸಲ್ಲ. ಸೊ ಈ ಧರ್ಮಸ್ಥಳದ ವಿಚಾರದಲ್ಲಿ ನಿಮ್ಮ ಒಪಿನಿಯನ್ ಏನು ನರಸಿಂಹ ಅವರೇ? ಅಂದರೆ ಆ್ಯಸ್ ಎ ಫಾಲ್ ಇವಾಗೆಲ್ಲ ನಡೀತಾ ಇರೋ ಈ ಘಟನೆಗಳನ್ನು ನೋಡಿದಾಗ ಈ ಥರದ್ದೆಲ್ಲ ಕೆಲವೊಂದು ಸೃಷ್ಟಿ ಆಗಿದೆ, ಕೆಲವೊಂದು ಆರೋಪಗಳು ಕೇಳಿ ಬರ್ತಾ ಇದೆ. ಈಗ ಏನೇ ಆರೋಪ ಬಂದರೂ ಅದಕ್ಕೊಂದು ರಿಸಲ್ಟ್ ಬರಬೇಕಲ್ಲ. ಒಂದು 25%, 50%, 75% ರಿಸಲ್ಟ್ ಬಂದರೆ ಅದಕ್ಕೊಂದು ನಾವು ಒಂದು ಅರ್ಥ ಕಲ್ಪಿಸಿ ಮಾತಾಡ್ಬೋದು. ಹೌದಪ್ಪ. ಈ ರಿಸಲ್ಟೇ ಬರದೇ ಇದ್ದ ಮೇಲೆ ಅಂತಿಮವಾಗಿ ಒಂದು ಚಿತ್ರ ಎಲ್ಲರಿಗೂ ಗೋಚರಿಸ್ತದೆ. ಪ್ರಾರಂಭದಲ್ಲಿ ಜನರಿಗೆಲ್ಲ ಇರ್ಬೋದೇನೋ ಅನ್ನುವಂಥ ಒಂದು ಕಲ್ಪನೆ ಇತ್ತು. ಈಗ SITನವರು ಇದೆಲ್ಲ ಮಾಡಿ ಆ ಮುಸುಕುದಾರಿ ಹೇಳ್ದೆಲ್ಲ ಅಗೀತಾ ಇದ್ದಂಗೆ ಬರೀ ಮಣ್ಣು ಅಗೀತಾ ಇದ್ದಾರೆ, ಬಿಟ್ಟರೆ ಒಂದು ಕೂಡ ಅಸ್ಥಿಪಂಜರ ಸಿಗದೇ ಇರುವಂಥ ಎಲ್ಲೋ 1-2 ಇದಾಗಿರ್ಬೋದು. ಇದನ್ನೆಲ್ಲ ಗಮನಿಸಿದರೆ ಆ ಥರ ಜನರಲ್ಲೂ ಕೂಡ ಆ ಥರ ಭಾವನೆ ಸುಳ್ಳು ಸೃಷ್ಟಿಸ್ತಾ ಇದ್ದಾರೆ ಏನೋ ಅನ್ನುವಂಥ ಭಾವನೆ ಬರ್ತಾಯಿದೆ. ಈಗ ರಾಜ್ಯ ಸರ್ಕಾರದ ಅನೇಕ ಜನಪ್ರತಿನಿಧಿ ಶಾಸಕರುಗಳು ಎಲ್ಲವೂ ಕೂಡ ಅವರು ಈಗ ಅದನ್ನೇ ಹೇಳ್ತಾ ಇದ್ದಾರೆ. ನಿನ್ನೆ ಉಪಮುಖ್ಯಮಂತ್ರಿಗಳು ಹೇಳಿದರು, ಎಲ್ಲ ಹೇಳಿದರು. ನಿಮಗೂ ಅನ್ಸುತ್ತಾ ಉಪಮುಖ್ಯಮಂತ್ರಿಗಳು ಹೇಳ್ದಂಗೆ ಷಡ್ಯಂತ್ರ ನಡೀತಾ ಇದೆ ಅಂತ? ಇರ್ಬೋದು, ಇಲ್ಲ ಅಂತ ಹೇಗೆ ಹೇಳೋಕ್ಕಾಗುತ್ತೆ? ಈಗ ಮನುಷ್ಯ ಯಾರನ್ನ ಏನು ಬೇಕಾದ್ರೂ ಮಾಡ್ಬೋದು. ನಾವು ಅಂಥದ್ದನ್ನು ಮೋಸಕ್ಕೆ ಯಾವ ರೀತಿ ಬೇಕಾದ್ರೂ ಷಡ್ಯಂತ್ರದಲ್ಲಿ ಸಿಲುಕಿಸುವ ಅವಕಾಶಗಳನ್ನು ನಾವು ಈಗಲ್ಲ, 50-60 ವರ್ಷದಿಂದ ಅನೇಕ ಘಟನೆಗಳಲ್ಲಿ ಷಡ್ಯಂತ್ರ ಸಿಲುಕಿಸಿದ್ದು ನಾವು ಎಷ್ಟು ನೋಡಿಲ್ಲ. ಕರೆಕ್ಟ್. ಇದನ್ನು ಏನು ಷಡ್ಯಂತ್ರ ಸಿಕ್ಕಿಸಬಾರ್ದು ಅಂತ ಏನಿಲ್ಲಲ್ಲ. ಅಂತಿಮವಾಗಿ ಒಂದು ರಿಸಲ್ಟ್ ಬಂದೇ ಬರುತ್ತೆ. ಯಾವ ಷಡ್ಯಂತ್ರ ಸಿಲುಕಿಸಿದ್ರು ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬರೋದ್ರೊಳಗೆ ಇಲ್ಲಿ ಏನು ಆಗಬಾರ್ದು ಅದು ಆಗೋಗಿರುತ್ತೆ. ಇದು ಒಂದೇ ವಿಚಾರ ಅಲ್ಲ, ಯಾವ ವಿಚಾರಕ್ಕಾದರೂ. ಈ ಸುವರ್ಣದಲ್ಲೇ ಈ ವರದಿ ಪ್ರಕಟ ಆದಮೇಲೆ ಮೊನ್ನೆ ನಿಮ್ಮ ಪತ್ರಿಕೆಯ ಸ್ಕ್ರೀನ್ಶಾಟ್ ಸಹಿತ ಅದ್ರಲ್ಲಿ ಪ್ಲೇ ಮಾಡ್ತಾಯಿದ್ರು. ನಿಮ್ಮ ಹಿಂಗೆ ಕಮಲವಾಣಿಯಲ್ಲಿ ಬಂದಿತ್ತು. ಹೌದು. ಅದಾದಮೇಲೆ ಅವ್ರು ಲಾಯರು ಒಂದು ವಿಡಿಯೋ ಮಾಡಿದರು. ವಿಚಾರದಲ್ಲಿ ಏನು ಮಾಡಬೇಕು ಅಂತ ಗೊತ್ತಿದೆ, ಯಾರ್ಯಾರನ್ನೆಲ್ಲ ಜೈಲೊಳಗೆ ಹಾಕ್ತೀವಿ ನೋಡಿ ಅನ್ನೋ ಅರ್ಥದಲ್ಲಿ ಮಾತಾಡಿದ್ರು. ಈಗ ನೀವು ಅವತ್ತಿನ ದಿನ ನಡೆದ ಫ್ಯಾಕ್ಟನ್ನು ಹೇಳ್ತಾ ಇದ್ದೀವಿ. ಸೊ ನೀವು ಈ ಘಟನೆಯನ್ನು ಸುಜಾತ ಭಟ್ ಅವರ ಘಟನೆ ಏನಿದೆ ಇದನ್ನು ಒಬ್ಬ ಪತ್ರಕರ್ತನಾಗಿ ಹೆಂಗೆ ನೋಡ್ತೀರಿ? ಈಗ ಅಂದರೆ ನೀವು ಹೇಳ್ತೀರಿ ಯಾವ ಕಾರಣಕ್ಕೆ ಬಂದಿರ್ಬೋದು, ಅವರ ಉದ್ದೇಶ ಏನಿದ್ದಿರ್ಬೋದು, ಅವ್ರು ಯಾಕೆ ಸುಳ್ಳು ಹೇಳ್ತಾ ಇರಬಹುದು, ಲಾಜಿಕಲಿ ನಿಮ್ಗೇನು ಅನಿಸ್ತು ಒಬ್ಬ ಪತ್ರಕರ್ತನಾಗಿ ಇದನ್ನು ನೋಡಿದಾಗ ಸುಜಾತ ಭಟ್ ಅವ್ರ ಕೇಸನ್ನು? ನಾನು ಒಟ್ಟಾರೆಯಾಗಿ ಈ ಧರ್ಮಸ್ಥಳದ ಘಟನಾವಳಿಗೆ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಂಡಲ್ಲ. ಏನೋ ಆಗ್ತಾಯಿದೆ, ಏನು ಆಗ್ತಾಯಿದೆ ಅದರಷ್ಟಕ್ಕೆ ಅದು ಆಗ್ತಾಯಿದೆ ಅಂಥೇಳಿ ನನ್ನ ಪತ್ರಿಕೆಯಲ್ಲಿ ಬಂದ ವರದಿಗೆ ನಾನು ಬದ್ಧನಾಗಿದ್ದೇನೆ. ಅವತ್ತು ಮಾಡಿದ್ದು ನಿಜ, ನೋಡಿದ್ದು ನಿಜ, ರಿಪ್ಪನ್ಪೇಟೆಯಲ್ಲಿ ಇದ್ದಿದ್ದು ನಿಜ, ಇದಕ್ಕೆ ನಾನು ಬದ್ಧನಾಗಿದ್ದೀನಿ. ಕರೆಕ್ಟ್. ನಾನು ವರದಿ ಬದ್ಧನಾಗಿದ್ದೀನಿ. ಆ ವರದಿ ಏನಾದ್ರು ಸುಳ್ಳು ಅಂತೇಳಿ ಯಾರು ಚಾಲೆಂಜ್ ಮಾಡಿದ್ರೆ ಮಾಡಲಿ. ಓಕೆ. ಅದರ ಆಚೆಗೆ ಮತ್ತೊಂದಿದೆ, ಈ ಕೇಸನ್ನ ಹೆಂಗೆ ನೋಡ್ತೀರಾ ನೀವು? ಯಾವುದನ್ನ? ಈ ಸುಜಾತ ಭಟ್ ಅವ್ರು ಬಂದಿರೋ ಕೇಸನ್ನು ನೀವು ಪತ್ರಕರ್ತರಾಗಿ ಹೆಂಗೆ ನೋಡ್ತೀರಾ ಅಂತ? ಯಾವ ಕಾರಣಕ್ಕೆ ಬಂದಿರ್ಬೋದು, ಏನು ಉದ್ದೇಶ ಇಟ್ಕೊಂಡು ಬಂದು ಹಿಂಗೆ ಹೇಳ್ತಾ ಇರ್ಬೋದು ಅವರು ಅಂತ ಅನ್ಸುತ್ತೆ ನಿಮಗೆ? ನನಗೆ ಅದೇನು ಯಾವ ಉದ್ದೇಶ ಏನಂತಲ್ಲ, ಉದ್ದೇಶ ಏನಿದ್ರೆ ಯಾರು ಮಾಡೋಕ್ಕೆ ಪ್ರಯತ್ನ ಪಡ್ತಾರೋ ಅವ್ರಿಗೆ ಉದ್ದೇಶ ಇರುತ್ತೆ. ನಾವು ಅದನ್ನು ಕಲ್ಪಿಸೋಕ್ಕೆ ಸಾಧ್ಯ ಆಗಲ್ಲ. ಕರೆಕ್ಟ್. ಈ ಉದ್ದೇಶಕ್ಕಾಗಿ ಬರ್ತಾರೆ, ಹೀಗೆ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ನಾವು ಆ ಥರದೊಂದು ಆಲೋಚನೆಯೂ ಕೂಡ ಮಾಡಿದವನಲ್ಲ ನಾನು. ಈ ಪತ್ರಿಕೆಗೆ ಈ ವಿಷಯದಲ್ಲಿ ಪತ್ರಕರ್ತರು ಬಂದಾಗ ಇದ್ದಂಥ ಸಂಗತಿನ ನಾನು ಹೇಳಿದೆ. ಪತ್ರಕರ್ತರು ಎಲ್ಲರೂ ಕೂಡ ಅವರು ಬರೀ ನನ್ನೊಬ್ಬನ ಅವರು ನನ್ನ ಲೇಖನ ಮಾತ್ರ ಅಲ್ಲ, ಅನೇಕ ಕಡೆ ಜಾಲಾಡಿದ್ದಾರೆ. ಸಾಕ್ಷ್ಯಗಳಿಗಾಗಿ ಮತ್ತು ಸುಧಾದಲ್ಲಿ ಬಂದ ಲೇಖನ ಈ ತುಂಬ ಕಡೆ ಎಲ್ಲ ಜಾಲಾಡಿ ಒಂದಿಷ್ಟು ಪ್ರಯತ್ನಗಳನ್ನು ಹಾಕಿದ್ದಾರೆ. ಅದಕ್ಕೆ ನಾನು ಒಬ್ಬನೇ ಅಲ್ಲ. ಏನಂತ ಹೇಳಿದರೆ ನನ್ನ ಪತ್ರಿಕೆಯಲ್ಲಿ ಪ್ರಕಟ ಆಗಿರ್ತಕ್ಕಂಥ ಲೇಖನ ಒಂದಿಷ್ಟು ಮಹತ್ವ ಪಡೆದಿದೆ ಅಂತ ನನಗೆ ಅನಿಸಿದೆ ಅಷ್ಟೇ.
ಇವತ್ತು ಅನ್ಸುತ್ತಲ್ಲ ಕಮಲವಾಣಿ ಇನ್ನೂ ಇರಬೇಕಿತ್ತೀಗ ಅಂತ ಪತ್ರಿಕೋದ್ಯಮ ಎಷ್ಟು ಕಷ್ಟ ಅಂತ ಗೊತ್ತಲ್ಲ, ನಿಜ, ಹೇಳಿದಷ್ಟು ಸುಲಭ ಅಲ್ಲ. ಮತ್ತು ಇವಾಗ ಮಲ್ನಾಡ್ ನ್ಯೂಸ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಪೂರಕವಾದ ಲೇಖನವನ್ನು ಬರೆದ್ರಾ? ಬರ್ದಿಲ್ಲ, ಏನೂ ಬರ್ದಿಲ್ಲ, ನಾ ಪೂರಕ ಲೇಖನ ಬರ್ದಿಲ್ಲ. ಈಗ ಇದ್ರ ಲೇಖನದ ಬಗ್ಗೆ ವರದಿ ಕಳಿಸಿದ್ವಿ. ಓಕೆ. ಒಟ್ಟಾರೆ ನೀವು ಕಂಡ ಹಾಗೆ ಒಂದು 6-7 ವರ್ಷಗಳ ಕಾಲ ಸುಜಾತ ಭಟ್ ಅವರು ನೋಡಿದಿರಿ. ರಿಪ್ಪನ್ಪೇಟೆ ಒಂದೇ ಊರಿನವರಾಗಿ, ಒಬ್ಬ ಪತ್ರಕರ್ತನಾಗಿ ಮಾತ್ರ ಅಲ್ಲ, ನಿಮ್ಮ ನೆರೆಹೊರೆಯವರಾಗಿಯೂ ಸಹಿತ ಅವ್ರನ್ನ ನೋಡಿದಿರಿ. ನಿಮ್ಮೂರಿನಲ್ಲಿದ್ದಂತಹ ಪ್ರಭಾಕರ್ ಬಾಳಿಗ ಅನ್ನುವರ ಜೊತೆಲಿ ಅವರು 6-7 ವರ್ಷಗಳ ಕಾಲ ಇದ್ದರು. ಅವರಿಗೆ ಮಕ್ಕಳಿರಲಿಲ್ಲ ಅನ್ನುವ ಕಾರಣಕ್ಕೆ ಅವರು ನಾಯಿಗಳನ್ನು ಸಾಕ್ಕೊಂಡಿದ್ರು. ಆ ನಾಯಿಗಳಿಗೆ ಸಂಬಂಧಪಟ್ಟ ಹಾಗೆ ನೀವು ಒಂದು ಲೇಖನವನ್ನು ಮಾಡಿ 2003ರ ಕಮಲವಾಣಿಯ ವಿಶೇಷ ಸಂಚಿಕೆ, ಅದರಲ್ಲಿ ನೀವು ಪೇಜ್ ನಂಬರ್ 13ರಲ್ಲಿ ಅದನ್ನು ಪ್ರಕಟವನ್ನು ಮಾಡಿದ್ರಿ. ಅದೇ ವರ್ಷ ನನ್ನ ಮಗಳು ಅನನ್ಯ ಭಟ್ ಮಿಸ್ ಆಗಿದ್ದಾಳೆ ಅಂತ ಇವಾಗ ಸುಜಾತ ಭಟ್ ಅವರು ಬಂದು ದೂರನ್ನು ದಾಖಲಿಸಿದ್ದಾರೆ. ಇಷ್ಟು ಇದ್ದದ್ದು ಇದ್ದ ಹಾಗೆ ನಿಮ್ಮ ಎದುರಿಗೆ ಇಡುವ ಪ್ರಯತ್ನವನ್ನು ಮಾಡಿದ್ದೀನಿ. ಯಾಕೆ ತಾಮ ನರಸಿಂಹ ಅವ್ರನ್ನೇ ಕರೆದು ಮಾತಾಡ್ಸಿದ್ವಿ ಅಂತಂದರೆ, ಅವತ್ತು ಇದನ್ನು ವರದಿ ಮಾಡಿದವರು ಅವರು, ಅಂದರೆ ಸಂಪಾದಕರಾಗಿದ್ದವರು ಅವರು. ಸೊ ಹಾಗಾಗಿ ಅವರೇ ಹೇಳಿದ್ರೆ ಚಂದ ಅಂತ. ಈಗ ನಾವು ಹೇಳಿದ್ರೆ ನಂಬಲ್ಲ ನೀವು, ಸುಳ್ಳು ಹೇಳ್ತೀಯ ಅಂತೀರ, ಫೋಟೋಶಾಪ್ ಮಾಡಿದ್ದೇನೆ ಅಂತೀರ. ಅದಕ್ಕೆ ಬರೀ ಫೋಟೋ ಅಲ್ಲ ಅದು, ನೋಡಿ ಸಂಚಿಕೆ ಫುಲ್ ಪಾಪ್ ಇದೇನಕ್ಕೆ ಅಂತಲೂ ಅವ್ರು ಹೇಳಿದ್ರು. ಪ್ರತಿ ವಿಶೇಷ ಸಂಚಿಕೆಗಳನ್ನು ಯಾವುದೇ ಪತ್ರಿಕಾ ಆಲಯ ಆದ್ರೂ ಒಂದು 5 ಕಾಪಿ 10 ಕಾಪಿ ಎತ್ತಿಟ್ಟಿರುತ್ತೆ. ಹಾಗೆ ಎತ್ತಿಟ್ಟಿರುವುದರಲ್ಲಿ ಒಂದು ಪ್ರತಿ ಇದು ಸುವರ್ಣದವರ ಫಾಲೋ ಅಪ್ನಿಂದಾಗಿ ಇವತ್ತು ಸಿಕ್ಕಿದೆ. ಇಲ್ಲಾಂತಂದ್ರೆ ಪಾಪ ಅವ್ರ ಹತ್ರ ಇಂಥದ್ದೊಂದು ಇತ್ತು ಅಂತಲೂ ಅವ್ರಿಗೆ ಗೊತ್ತಿರಲಿಲ್ಲ, ಅವ್ರ ಗಮನಕ್ಕೂ ಇರಲಿಲ್ಲ. ಸೊ ಅದಲ್ಲದೆ ಅದರಲ್ಲಿ ಒಳ್ಳೊಳ್ಳೆ ಲೇಖನಗಳನ್ನು ಹಾಕಿದ್ದೀನಿ ನೋಡಿ. ಆ ಮುಖಪುಟದಲ್ಲಿ ಒಂದು ನೈಜವಾದಂಥ ಇದೊಂದು 800 ವರ್ಷದ ಒಂದು ಮರ. ಆ ಮರವನ್ನು ಹೆಮ್ಮರ ಒಂದರ ಕತೆ, ಅದು ಅರುಣ್ ಪ್ರಸಾದ್ ಅಂತ ಹೇಳಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಅವರು ಬರೆದಿದ್ದು. ಹಾಗೆ ಬೇರೆ ಬೇರೆ ಕವಿಗಳು, ಸಾಹಿತಿಗಳು ಎಲ್ಲ ಬರೆದಿರು. ಸೊ ಹೀಗಿರುವ ಕಮಲವಾಣಿಯಲ್ಲಿ ಬಂದ ಒಂದು ಲೇಖನದ ಆಧಾರದ ಮೇಲೆ ಅವರ ಅವತ್ತಿನ ಅಸ್ತಿತ್ವ ರಿಪ್ಪನ್ಪೇಟೆ, ಯಾಕಂದರೆ ರಿಪ್ಪನ್ಪೇಟೆ ಅನ್ನೋ ಹೆಸರು ಯಾಕೆ ಬಂತು ಅಂತಂದರೆ, ನಿಮ್ಗೆ ಗೊತ್ತಿರಲಿ, ಮಹಾಬಲೇಶ್ವರವರು ಸಹಿತ ರಿಪ್ಪನ್ಪೇಟೆಯನ್ನು ಮೆನ್ಷನ್ ಮಾಡಿದರು. 2000ನೇ ಇಸ್ವಿಯಲ್ಲಿ ರಿಪ್ಪನ್ಪೇಟೆಯಲ್ಲಿ ಯಾರನ್ನೋ ಮದುವೆ ಆಗಿದ್ದೀನಿ ಅಂತ ಹೇಳಿ ಚೆಕ್ ತಂದು ಕೊಟ್ಟು ನಿಮ್ಗೆ ಎಷ್ಟು ಬೇಕು ಬರ್ಕೊಳ್ಳಿ ಅಂತ ಹೇಳಿದ್ರು, ನಿನ್ನ ಸವಾಸ ಬೇಡ ಅಂತ ಅವ್ರು ವಾಪಸ್ ಕಳಿಸಿದ್ದೆ ಅಂತ ಮಹಾಬಲೇಶ್ವರವರು ಹೇಳಿರುವುದನ್ನು ನಾನಿಲ್ಲಿ ಉಲ್ಲೇಖ ಮಾಡ್ತೀನಿ. ಅದರ ಆಧಾರದ ಮೇಲೆ ಬೆನ್ನು ಹತ್ತಿದಾಗ ಸುಜಾತ ಭಟ್ ಅವರು ರಿಪ್ಪನ್ಪೇಟೆಯಲ್ಲಿದ್ದರು ಅನ್ನೋದಕ್ಕೆ ಸಾಕ್ಷಿಯನ್ನು ಕಮಲವಾಣಿ ಪತ್ರಿಕೆ ಇವತ್ತೂ ಸಹಿತ ನಮ್ಮೆದುರುಗಡೆ ಒದಗಿಸ್ತಾ ಇದೆ. ಇದರ ಆಚೆಗೆ ಫೆಬ್ರವರಿ ಮಾರ್ಚ್ನಲ್ಲಿ ಮಕ್ಕಳಿಲ್ಲದ ದಂಪತಿಗಳಿಗೆ ಅನನ್ಯ ಭಟ್ ಎಂಬ ಹೆಣ್ಣು ಮಗಳು ಹೇಗೆ ಬಂದಳು, ಅಪ್ಪಿತಪ್ಪಿ ಅದಕ್ಕೆ ಮುಂಚೆನೇ ಅವರು ಅನಿಲ್ ಭಟ್ ಅಂತ ಒಬ್ಬರನ್ನ ಯಾರಾದರೂ ಮದುವೆ ಆಗಿದ್ದರೆ 1988ರವರೆಗೂ ಮದುವೆಯಾಗದೇ ಇದ್ದ ಸುಜಾತ ಭಟ್ ಅವರಿಗೆ 2003ರಲ್ಲಿ 19ರಿಂದ 20 ವರ್ಷ ವಯಸ್ಸಿನ ಅನನ್ಯ ಭಟ್ ಎಂಬ ಹೆಣ್ಣು ಮಗಳು ಹೇಗೆ ಬಂದಳು ಎಂಬುದನ್ನು ಲಾಜಿಕಲಿ ಥಿಂಕ್ ಮಾಡಿದ್ರೆ ಅರ್ಥ ಆಗುತ್ತೆ. ಒಂದು ತಾಯಿಯ ಕಣ್ಣೀರಿಗೆ ಬೆಲೆ ಇಲ್ವಾ ಅಂತ ಎಮೋಷ್ನಲಿ ಮಾತಾಡೋದ್ರಿಂದ ಏನೂ ಲಾಭ ಆಗಲಿಕ್ಕಿಲ್ಲ. ಸತ್ಯಾಸತ್ಯತೆಯನ್ನು ಹೊರಗೆ ಹಾಕುವ ಕೆಲಸವನ್ನು ಹಂತ ಹಂತವಾಗಿ ಪತ್ರಕರ್ತರು ಮತ್ತು ಒಂದಿಷ್ಟು ಸೋಷಿಯಲ್ ಮೀಡಿಯಾದ ಮಂದಿ ಮಾಡ್ತಾ ಬಂದಿದ್ದಾರೆ. ನೋಡೋಣ, ಇನ್ನೂ ಸಮಯ ಇದೆ ಒಂದೊಂದೇ ಮುಖವಾಡಗಳು ಕಳಿಸಲಿಕ್ಕೆ ಮತ್ತು ಷಡ್ಯಂತ್ರಗಳು DCM ಅವರು ಹೇಳಿದ ಹಾಗೆ ಬಯಲಾಗಲಿಕ್ಕೆ. ಧನ್ಯವಾದ ನರಸಿಂಹ ಅವರೇ, ಖುಷಿಯಾಯಿತು. ರಿಪ್ಪನ್ಪೇಟೆಯಿಂದ ಇಲ್ಲಿಗೆ ಬಂದು ಸಾಕಷ್ಟು ವಿಚಾರಗಳನ್ನು ಹೇಳ್ಕೊಂಡಿದ್ದೀರಿ. ಒಳ್ಳೆಯದಾಗಲಿ ನಿಮ್ಮ ಪತ್ರಿಕೆಗೆ. ಈಗ ನಿಮ್ಮ ಹೊಸ ಮಲ್ನಾಡ್ ನ್ಯೂಸ್ಗೂ ಮಲ್ನಾಡ್ ವಾಯ್ಸ್ಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಏನಾದರೂ ಹೇಳೋದಿದೆಯಾ ಫೈನಲಿ ಏನಿಲ್ಲ. ನಮ್ಮ ಪತ್ರಿಕೆ ಅದೊಂದು ದಾಖಲೆ. ಅಷ್ಟು ವರ್ಷಗಳ ಕಾಲ ಅನೇಕ ಲೇಖನಗಳನ್ನು ಬರೆದಿದ್ದೆ, ಇವೆಲ್ಲವೂ ಕೂಡ ಬರೆದಿದ್ದೆಲ್ಲವನ್ನೂ ಕೂಡ ಸದ್ಯದಲ್ಲೇ ಒಂದೊಂದು ಪುಸ್ತಕ ಮಾಡಿ ಹೊರತರಬೇಕಂತ, ಉತ್ತಮವಾದ ಲೇಖನಗಳನ್ನು ಒಂದು ಪುಸ್ತಕ ಆಗಿ ಕಮಲವಾಣಿಯಲ್ಲಿ ಬಂದಿದ್ದು ಒಂದು ಪುಸ್ತಕವಾಗಿ ಹೊರತರಬೇಕಂತ ಆಲೋಚನೆಯಲ್ಲಿದ್ದೆ. ಅದರೊಳಗೆ ಒಂದು ಪುಟದ ಒಂದು ಉಲ್ಲೇಖ ಈ ರಾಜ್ಯ ಮಟ್ಟಕ್ಕೆ ಪ್ರಸಾರ ಆಗೋಕ್ಕೆ ಮಾಧ್ಯಮ ಮಿತ್ರರ ಕಾರಣ. ಆಮೇಲೆ ಜೊತೆಗೆ ನೀವು ಈ ದಿನ ಬಂದು ನನ್ನನ್ನು ಸಂದರ್ಶಿಸಿ ಕೆಲವು ವಿಷಯಗಳನ್ನು ಚರ್ಚೆ ಮಾಡಿದಿರಿ. ನಿಮಗೂ ಕೂಡ ಧನ್ಯವಾದಗಳು. ಧನ್ಯವಾದ ಸರ್, ಒಳ್ಳೆಯದಾಗಿ. ಇದಾಗಿತ್ತು TV ವಿಕ್ರಮದ ವಿಶೇಷ ಸಂದರ್ಶನ. ನೋಡ್ತಾ ಇರಿ TV ವಿಕ್ರಮ. ದೇಶ ನಿಮ್ಮ ಕೈಯಲ್ಲಿ, ಅಂದರೆ ನಮ್ಮೆಲ್ಲರ ಕೈಯಲ್ಲಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.